ಛಲ ಹೊಂದಿದ್ರೆ ಸಾಕು, ಗೆಲುವು ನಮ್ಮದೇ ಆಗಿರುತ್ತೆ. ಭಾರತದ ಮಹಿಳೆಯರು ಪ್ರಪಂಚದಾದ್ಯಂತ ಈ ವರ್ಷ ಭರ್ಜರಿ ಸದ್ದು ಮಾಡಿದ್ದಾರೆ. ಇನ್ನು ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಫಾಯಿಲ್ ಕಪಾಡಿಯಾ ಪ್ರಶಸ್ತಿಯನ್ನ ಪಡೆದ್ರು. ಇನ್ನು ಒಲಿಂಪಿಕ್ಸ್ನಲ್ಲಿ ಮಹಿಳೆಯರದ್ದೇ ಮೇಲುಗೈಯಾಗಿತ್ತು. ಹಾಗಾದ್ರೆ ಈ 2024ರಲ್ಲಿ ದೇಶದ ಕೀರ್ತಿ ಹೆಚ್ಚಿಸಿದ ಮಹಿಳೆಯರು ಯಾರು ಅಂತ ನೋಡೋಣ ಬನ್ನಿ. ಭಾರತದ ಮಹಿಳೆಯರು ಪ್ರಪಂಚದಾದ್ಯಂತ ಗಮನಾರ್ಹ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಧೈರ್ಯಶಾಲಿ, ಬುದ್ಧಿವಂತ, ನಿರ್ಭೀತ ವ್ಯಕ್ತಿತ್ವದ ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಶ್ರೇಷ್ಠತೆ ಪ್ರದರ್ಶಿಸಿದ್ದಾರೆ. 2024ರಲ್ಲಿ ಸಾಕಷ್ಟು ಮಹಿಳೆಯರು ತಮ್ಮದೇ ಶೈಲಿಯಲ್ಲಿ ದೇಶದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. 30 ವರ್ಷಗಳಲ್ಲಿ ಈ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಸಿನಿಮಾವಾಗಿ ಇತಿಹಾಸ ಬರೆದಿದೆ. ಮುಖ್ಯ ಸ್ಪರ್ಧೆಯಲ್ಲಿ ಪ್ರದರ್ಶಿಸಲಾದ ಈ ಚಿತ್ರವನ್ನ ಮಹಿಳೆ ನಿರ್ದೇಶಿಸಿರುವುದು ಮತ್ತೊಂದು ವಿಶೇಷ. ನಿರ್ದೇಶಕಿಯೋರ್ವರ ಸಿನಿಮಾ ಪ್ರದರ್ಶನ ಕಂಡು ಗೆದ್ದು ಬೀಗಿರುವುದು ಇದೇ ಮೊದಲು. ಅಷ್ಟೇ ಅಲ್ಲ, ಪ್ರದರ್ಶನವು ಪ್ರೇಕ್ಷಕರಿಂದ ವ್ಯಾಪಕ ಮೆಚ್ಚುಗೆಯನ್ನ ಗಳಿಸಿತು. ಅಲ್ಲಿದ್ದವರು 8 ನಿಮಿಷಗಳ ಕಾಲ ನಿಂತು ಚಪ್ಪಾಳೆ ತಟ್ಟಿ ಪ್ರಶಂಸಿಸಿದ್ದಾರೆ. ಪಾಯಲ್ ಕಪಾಡಿಯಾ ನಿರ್ದೇಶನದ ಚೊಚ್ಚಲ ಚಿತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅನಸೂಯ ಸೇನ್ಗುಪ್ತಾ ಅವರು ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಗೆದ್ದ ಮೊದಲ ಭಾರತೀಯ ನಟಿ. ಜಾಗತಿಕ ಮಟ್ಟದ ಚಲನಚಿತ್ರೋತ್ಸವದ 77ನೇ ಆವೃತ್ತಿಯಲ್ಲಿ ಭಾರತೀಯ ಚಿತ್ರರಂಗ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಿದೆ. ಬಲ್ಗೇರಿಯನ್ ನಿರ್ದೇಶಕ ಕಾನ್ಸ್ಟಾಂಟಿನ್ ಬೊಜನೋವ್ ಬರೆದು ನಿರ್ದೇಶಿಸಿರುವ ದಿ ಶೇಮ್ಲೆಸ್ ರೇಣುಕಾಳ ಕಥೆಯನ್ನ ಹೇಳುತ್ತೆ. ಕಾನೂನು ಜಾರಿಯೊಂದಿಗೆ ದೆಹಲಿಯ ವೇಶ್ಯಾಗೃಹದಿಂದ ಪಲಾಯನ ಮಾಡುವ ಕಥೆಯನ್ನ ಚಿತ್ರಿಸಲಾಗಿದೆ. ಅನಸೂಯ ಸೇನ್ಗುಪ್ತಾರ ಚಿತ್ರಣ ಪ್ರೇಕ್ಷಕರನ್ನ, ವಿಮರ್ಶಕರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ. ದೆಹಲಿ ಮೂಲದ ಫ್ಯಾಷನ್ ಪ್ರಭಾವಿ ನ್ಯಾನ್ಸಿ ತ್ಯಾಗಿ ಈ ವರ್ಷ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ಗೆ ಚೊಚ್ಚಲ ಪ್ರವೇಶದೊಂದಿಗೆ ಸುದ್ದಿ ಮಾಡಿದ್ರು. ನ್ಯಾನ್ಸಿ ತ್ಯಾಗಿ ಉತ್ತರ ಪ್ರದೇಶದ ಬರನ್ವಾ ನಿವಾಸಿ. ಸೆಲೆಬ್ರಿಟಿಗಳು ಧರಿಸುವ ಉಡುಪುಗಳನ್ನು ಮರುಸೃಷ್ಟಿಸುವ ತನ್ನ ವಿಡಿಯೋಗಳ ಮೂಲಕ ಪ್ರಸಿದ್ಧಿ ಪಡೆದಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ನ್ಯಾನ್ಸಿ ತ್ಯಾಗಿ ಅವರು ದೀಪಿಕಾ ಪಡುಕೋಣೆ ಮತ್ತು ಆಲಿಯಾ ಭಟ್ ಸೇರಿದಂತೆ ಸೆಲೆಬ್ರಿಟಿಗಳು ಧರಿಸಿರುವ ಅನೇಕ ಡಿಸೈನರ್ ಬಟ್ಟೆಗಳನ್ನು ಸಿದ್ಧಪಡಿಸೋದ್ರಲ್ಲಿ ಖ್ಯಾತಿ ಗಳಿಸಿದ್ದಾರೆ. ಪ್ರತಿಷ್ಠಿತ ಚಲನಚಿತ್ರೋತ್ಸವದ 77ನೇ ಆವೃತ್ತಿಯಲ್ಲಿ ಸ್ವಯಂ ಅನುವಾದ ಮತ್ತು ಸ್ವಯಂ ವಿನ್ಯಾಸಗೊಳಿಸಿದ ಅವಂತ್ ಗಾರ್ಡ್ ಉಡುಪು ಧರಿಸಿದ್ದಕ್ಕಾಗಿ ಜಾಗತಿಕ ಮನ್ನಣೆಯನ್ನ ಪಡೆದರು. ಈ ವರ್ಷ ನ್ಯಾನ್ಸಿ ತ್ಯಾಗಿ ಫೋರ್ಬ್ಸ್ ಇಂಡಿಯಾ ಟಾಪ್ 100ರ ಡಿಜಿಟಲ್ ಸ್ಟಾರ್ಸ್ 2024ರ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಸಾಧಿನಾ ಸಕ್ಸೇನಾ ನಾಯರ್ 2024ರ ಆಗಸ್ಟ್ 1ರಂದು ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸಸ್ ವಿಭಾಗದಲ್ಲಿ ಅಧಿಕಾರ ವಹಿಸಿಕೊಂಡರು. ಈ ಪ್ರತಿಷ್ಠಿತ ಹುದ್ದೆಗೆ ನೇಮಕಗೊಂಡ ಮೊದಲ ಮಹಿಳೆ ಇವರು. ಇದಕ್ಕೂ ಮೊದಲು ಏರ್ ಮಾರ್ಷಲ್ ಹುದ್ದೆಗೆ ಬಡ್ತಿ ಪಡೆದ ನಂತರ ಇವರು ಡೈರೆಕ್ಟರ್ ಜನರಲ್ ಆಸ್ಪತ್ರೆ ಸೇವೆಗಳ ಹುದ್ದೆ ಅಲಂಕರಿಸಿದ ಮೊದಲ ಮಹಿಳೆಯಾಗಿದ್ರು. ಲೆಫ್ಟಿನೆಂಟ್ ಜನರಲ್ ನಾಯರ್ ಪುಣೆಯ ಆರ್ಮ್ಡ್ ಫೋರ್ಸ್ ಮೆಡಿಕಲ್ ಕಾಲೇಜಿನಿಂದ ವಿಶಿಷ್ಟ ಶೈಕ್ಷಣಿಕ ದಾಖಲೆಯೊಂದಿಗೆ ಪದವಿ ಪಡೆದರು ಹಾಗೂ ಡಿಸೆಂಬರ್ 1985ರಲ್ಲಿ ಆರ್ಮಿ ಮೆಡಿಕಲ್ ಕಾರ್ಪ್ಸ್ಗೆ ನಿಯೋಜಿಸಲ್ಪಟ್ಟರು. ದಿವ್ಯಾ ದೇಶ್ಮುಖ್ ಕೇವಲ 18ನೇ ವಯಸ್ಸಿನಲ್ಲಿ ಚೆಸ್ ಜಗತ್ತಿನ ಅಸಾಧಾರಣ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. 2024ರಲ್ಲಿ ವಿಶ್ವ ಅಂಡರ್-20 ಬಾಲಕಿಯರ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ರು. ಈ ಗೌರವ ಸಾಧಿಸಿದ 4ನೇ ಭಾರತೀಯರಾಗಿದ್ರು. ಮೋಹನಾ ಸಿಂಗ್ ಜಿತರ್ವಾಲ್ ಭಾರತದ ಮೊದಲ ಮಹಿಳಾ ಫೈಟರ್ ಪೈಲಟ್ಗಳಲ್ಲಿ ಒಬ್ಬರು. 32ರ ಹರೆಯದ ಮೋಹನಾ ಈ ವರ್ಷದ ಸೆಪ್ಟೆಂಬರ್ನಲ್ಲಿ LCA ತೇಜಸ್ ಫೈಟರ್ ಜೆಟ್ ಅನ್ನ ನಿರ್ವಹಿಸುವ ಭಾರತೀಯ ವಾಯುಪಡೆಯ ಗಣ್ಯ 18 ಫ್ಲೈಯಿಂಗ್ ಬುಲೆಟ್ಸ್ ಸ್ಕ್ವಾಡ್ರನ್ಗೆ ಸೇರಿದ ಮೊದಲ ಮಹಿಳಾ ಫೈಟರ್ ಪೈಲಟ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮನು ಭಾಕರ್ 2024ರ ಒಲಿಂಪಿಕ್ಸ್ನ ಶೂಟಿಂಗ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ. ಒಂದೇ ಆವೃತ್ತಿಯಲ್ಲಿ ಈ ಕ್ರೀಡೆಯಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಖ್ಯಾತಿ ಇವರದ್ದಾಗಿದೆ. ಶೂಟಿಂಗ್ ಸೇರಿದಂತೆ ಬಾಕ್ಸಿಂಗ್, ಸ್ಕೇಟಿಂಗ್ ಮತ್ತು ಮಾರ್ಷಲ್ ಆರ್ಟ್ಸ್ನಲ್ಲೂ ಮನು ಭಾಕರ್ ಪ್ರವೀಣೆ. ಇನ್ನು ಅವನಿ ಲೇಖರ 2024ರ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 2 ಚಿನ್ನದ ಪದಕ ಗೆದ್ದು ಇತಿಹಾಸದಲ್ಲಿ ತಮ್ಮ ಹೆಸರನ್ನ ಅಚ್ಚೊತ್ತಿದ್ದಾರೆ. ಒಂದೇ ಸ್ಪರ್ಧೆಯಲ್ಲಿ 2 ಪದಕ ಗೆದ್ದ ಮೊದಲ ಭಾರತೀಯ ಮಹಿಳಾ ಪ್ಯಾರಾ ಒಲಿಂಪಿಯನ್ ಎಂಬ ಹೆಗ್ಗಳಿಕೆಯು ಇವರದ್ದಾಗಿದೆ. ಪದ್ಮಶ್ರೀ ಮತ್ತು ಖೇಲ್ ರತ್ನದಂತಹ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. 17 ವರ್ಷದ ಪ್ಯಾರಾ ಬಿಲ್ಲುಗಾರ್ತಿ ಶೀತಲ್ ದೇವಿ ಮಿಶ್ರಾ ಕಂಪೌಂಡ್ ಆರ್ಚರಿ ಟೀಮ್ ಇವೆಂಟ್ನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತದ ಅತ್ಯಂತ ಕಿರಿಯ ಪ್ಯಾರಾ ಒಲಿಂಪಿಕ್ ಪದಕ ವಿಜೇತೆಯಾಗಿದ್ದಾರೆ. ಅಪರೂಪದ ಜನ್ಮಜಾತ ಕಾಯಿಲೆಯಿಂದ ಜನಿಸಿರುವ ಇವರು ಭುಜ, ಕಾಲು ಮತ್ತು ಬಾಯಿಯನ್ನ ಬಳಸಿ ಬಿಲ್ಲುಗಾರಿಕೆಯನ್ನ ಕರಗತ ಮಾಡಿಕೊಂಡಿದ್ದಾರೆ. ಡಯಾನಾ ಪುಂಡೋಲೆ 2024ರ MRF ಇಂಡಿಯನ್ ನ್ಯಾಷನಲ್ ಕಾರ್ ರೇಸಿಂಗ್ ಚಾಂಪಿಯನ್ಶಿಪ್ ಗೆದ್ದ ಮೊದಲ ಭಾರತೀಯ ಮಹಿಳೆಯಾದರು. ಪುರುಷ ಪ್ರಧಾನ ಕ್ಷೇತ್ರಗಳಲ್ಲಿ ಮಹಿಳೆಯರು ವೈಯಕ್ತಿಕ ಜವಾಬ್ದಾರಿಯಲ್ಲಿ ರಾಜಿ ಮಾಡಿಕೊಳ್ಳದೆ ಸಾಧನೆ ಮಾಡಬಲ್ಲರು ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಇದಕ್ಕೂ ಮೊದಲು ಶಿಕ್ಷಕಿಯಾಗಿದ್ದ ಡಯಾನಾ 2 ಮಕ್ಕಳ ತಾಯಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.